Excel Techno School, ಗುರುವಾಯನಕೆರೆ, ವೇಣೂರು. Admission open now. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯದ ಆರೋಪದ ಬೆನ್ನಲ್ಲೇ ಇದೇ ಪರಪ್ಪನ ಅಗ್ರಹಾರ ಜೈಲಿನಿಂದ ಉದ್ಯಮಿಯೊಬ್ಬರಿಗೆ ಪ್ರಾಣ ಬೆದರಿಕೆ ಬಂದಿದೆ. ಕುಖ್ಯಾತ ಡ್ರಗ್ ಪೆಡ್ಲರ್ ಬ್ಲಾಕ್ ಮೇಲರ್ನಿಂದ ಥ್ರೆಟ್ ಕಾಲ್ ಬರ್ತಾ ಇದೆ. ತಮಿಳುನಾಡಿನ ಖ್ಯಾತ ಉದ್ಯಮಿ ಸ್ಟೋನಿ ಆಂಟನಿ ಅನ್ನೋರಿಗೆ ವಾಟ್ಸ್ಆಪ್ನಲ್ಲಿ ಮೆಸೇಜ್ ಮಾಡಿ ಉದ್ಯಮಿಗೆ ಪ್ರಾಣ ಬೆದರಿಕೆಯನ್ನ ಹಾಕ್ತಾ ಇದ್ದಾನಂತೆ. ಕೇರಳ ಕ್ರಿಕೆಟಿಗ ಸಚಿನ್ ಬೇಬಿಯ ಬಾವ ಬೆದರಿಕೆಯನ್ನ ಕರೆಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿ. ಹಣಕ್ಕೆ ಡಿಮ್ಯಾಂಡ್ ಮಾಡಿ ಬೆದರಿಕೆಯನ್ನ ಹಾಕ್ತಿದ್ದಾನೆ ಅಲೆಕ್ಸ್ ಚಾಂಡಿ ಎಂಬಂಥ ವ್ಯಕ್ತಿ. ಉದ್ಯಮಿ ಆ ವಿಡಿಯೋನ ಮಾಡಿ ಸದ್ಯ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಜೈಲು ಸಿಬ್ಬಂದಿಯ ಅಕ್ರಮದ ಬಗ್ಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಉದ್ಯಮಿ. My name is Tony Anthony and I live in Tamil Nadu. It's a place called Masanagudi in Nilgiris district. Actually, by morning by about 8:30 today, I received a call, a WhatsApp call from one guy called Alex Chandi, who is supposed to be in Bangalore Parappana Agrahara Central Jail. He has been arrested on various charges like rape, blackmailing, drug peddling, extortion, and so many other things. He has been inside for about almost 1 month, and he has somehow managed to make calls to different numbers. He has been calling me today and giving me messages in WhatsApp, threatening me and my family. ಕೇರಳದ ಉದ್ಯಮಿ ಮಾಡ್ತಾ ಇರುವಂತಹ ಆರೋಪವನ್ನ ಕೇಳಿಸ್ಕೊಂಡ್ರೆ ಬೆಳಗ್ಗೆ ಫೋನ್ ಬಂತು ನನಗೆ. ಫೋನ್ ಬಂದಿದ್ದು ಸದ್ಯ ಪರಪ್ಪನ ಅಗ್ರಹಾರ ಸೆಂಟ್ರಲ್ ಜೈಲಿನಲ್ಲಿ ಬೇರೆ ರೇಪ್ ಸೇರಿದಂತೆ ಬೇರೆ ಆರೋಪಗಳನ್ನ ಎದುರಿಸ್ತಾ ಜೈಲಿನಲ್ಲಿ ಇರುವಂತಹ ವ್ಯಕ್ತಿ ಅಲೆಕ್ಸ್ ಚಾಂಡಿ ಎಂಬಾತನಿಂದ. ಆತ ಜೈಲಿನಲ್ಲಿ ಇದ್ಕೊಂಡು ವಾಟ್ಸ್ಆಪ್ ನಂಬರ್ ಮೂಲಕ ನನಗೆ ಕಾಲ್ ಅನ್ನ ಮಾಡಿದ್ದಾನೆ, ನನಗೆ ಕರೆಯನ್ನ ಮಾಡಿ ಬೆದರಿಕೆಯನ್ನ ಹಾಕಿದ್ದಾನೆ. ಜೈಲಿನಲ್ಲಿ ಇದ್ಕೊಂಡು ಹೆಂಗ್ ಕಾಲ್ ಮಾಡ್ದ? ಈ ಬಗ್ಗೆ ಕ್ರಮ ಆಗಬೇಕು, ಜೈಲಿನಲ್ಲಿ ಅಕ್ರಮ ನಡೀತಾ ಇದೆ, ಈ ಬಗ್ಗೆ ಕ್ರಮ ಆಗಬೇಕು ಅಂತ ಹೇಳಿ ಬೆಂಗಳೂರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಉದ್ಯಮಿ ಸ್ಟೋನಿ ಆಂಟನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.